ಸಾಂಬಾರಿಗೆಲ್ಲ ಮಸಾಲೆ ಆಗಿರ್ಬೋದು ಮತ್ತು ಡ್ರೈ ರೋಸ್ಟ್ ಪೌಡ್ರುಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ಇದರಲ್ಲಿ ಮಾಡ್ಕೋಬೋದು. ಹಾಗಾಗಿ ತುಂಬಾ ಟೈಟಾಗಿದೆ, ಇವೆಲ್ಲ ಇಲ್ಲ ನಾನು ಹೇಳಿದ್ದು ಫೋರ್ಸಿಗೆ ಕಟ್ಟಾಗೋಯ್ತು ಅಂದ್ಕೊಂಡೆ, ಕಟ್ಟಾಗಲಿಲ್ಲ, ಭಯ ಆಗೋಯ್ತು. ನೋಡಿ ಇದು ಸಣ್ಣ ಜಾರು, ಇದು ಇದಕ್ಕೆ ಬ್ಲೆಂಡರ್ ಮಿಕ್ಸ್ ಇದು ಜಾರು, ಇದು ಬ್ಲೇಡ್ ಬರುತ್ತಲ್ಲ ಅದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲು. ಇವತ್ತು ನಿಮ್ಗೆಲ್ಲರಿಗೂ ತುಂಬಾ ಒಂದು ಉಪಯುಕ್ತವಾಗಿರುವಂಥ ಒಂದು ಪ್ರಾಡಕ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಪೂಜಿಕಾ ಬ್ಲಾಗ್ಸ್ ಅಂತೇಳಿ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅವರ ಯೂಟ್ಯೂಬ್ ಚಾನಲು ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ಲು, ಅವರ ಒಂದು ಪೇಜಲ್ಲಿ ನೋಡಿದಂಥ ಪ್ರಾಡಕ್ಟು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿ ದಿವಸ ನಾವು ಅಡುಗೆ ಮನೆಯಲ್ಲಿ ತುಂಬಾ ಟೈಮ್ ಕಳಿತೀವಲ್ವ, ನಾವು ಮಾಡುವಂಥ ಅಡುಗೆ ಕೆಲಸಗಳನ್ನು ಅತಿ ಸುಲಭವಾಗಿ ಮಾಡಬಹುದು ಈ ಒಂದು ಪ್ರಾಡಕ್ಟಿಂದ. ಹಾಗಾಗಿ ಅದನ್ನು ನೋಡಿದ ತಕ್ಷಣವೇ ನಾನು ಅವರ ಒಂದು ಪೇಜಲ್ಲಿ ಆ ಲಿಂಕ್ ಮುಖಾಂತರ ನಾನು ಈ ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿಕೊಂಡೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಬಂತು. ನಿಮ್ಮ ಜೊತೆಗೆ ಈ ಒಂದು ಪ್ರಾಡಕ್ಟನ್ನು ತಿಳಿಸ್ತಾ ಒಂದು ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂಥೇಳಿ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ನೋಡಿ, ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ರೀತಿಯ ಡ್ಯಾಮೇಜ್ಗಳಾಗಬಾರ್ದು ಅನ್ನೋ ಉದ್ದೇಶದಿಂದ. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬ ದಿವಸದಿಂದ ಈ ರೀತಿ ಒಂದು ಪ್ರಾಡಕ್ಟನ್ನು ನಾನು ಹುಡುಕ್ತಾ ಇದ್ದೆ. ಅದು ಯಾವುದಪ್ಪ ಪ್ರಾಡಕ್ಟು ಅಂತಂದರೆ ಬುಲೆಟ್ ಜಾರ್. ನೀವೆಲ್ಲರೂ ನೋಡಿರೋ ಹಂಗೆ ಆಲ್ಮೋಸ್ಟ್ ಬುಲೆಟ್ ಮಿಕ್ಸಿ ನೋಡಿರ್ತೀರಾ, ಬುಲೆಟ್ ಜಾರ್ ನೋಡಿರಲ್ಲ. ನಾನು ಅಷ್ಟೇ ಬುಲೆಟ್ ಮಿಕ್ಸಿ ತೊಗೋಬೇಕು ಅಂತೇಳಿ ತುಂಬ ಹುಡುಕ್ತಾ ಇದ್ದೆ. ಪ್ರೈಸು ಸ್ವಲ್ಪ ಬೇರೆ ಬೇರೆ ಒಂದು ಕಂಪ್ನಿಗಳು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ನನಗೆ ಜಾರ್ ಸಿಕ್ಕಿದ್ರೆ ಈ ರೀತಿ, ನಾನು ನಿಜ ಹೇಳ್ತೀನಿ, ಈ ರೀತಿ ಒಂದು ಜಾರ್ ಯಾಕೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ನಾರ್ಮಲ್ ಮಿಕ್ಸಿಗೆ ಈ ರೀತಿ ಜಾರ್ಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಯೋಚನೆ ಮಾಡ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಪೂಜಿಕಾ ಬ್ಲಾಗ್ಸ್ ಅಂತೇಳಿ ಅವರ ಒಂದು ಪೇಜಲ್ಲಿ ನಾನು ಈ ಒಂದು ಪ್ರಾಡಕ್ಟನ್ನು ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ತೊಗೊಂಡು ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದವರು ಬೇಕಾದರೆ ತಗೊಳ್ಳಿ ಅಂತೇಳಿ ಲಿಂಕ್ ಹಾಕಿದರು. ಆ ಒಂದು ಲಿಂಕನ್ನು ನಾನು ಕೂಡ ಈ ಒಂದು ಪ್ರಾಡಕ್ಟನ್ನು ತರಿಸಿದೆ. ನೋಡೋಣ ಹೇಗಿದೆ ಅಂತೇಳಿ. ನೋಡಿ, ಈ ರೀತಿ ಬರುತ್ತೆ. ಸೇಮ್ ಬುಲೆಟ್ ಜಾರ್ದು ಏನು ಮಿಕ್ಸಿ ಬರುತ್ತಲ್ಲ ಸೇಮ್ ಹಂಗೆ ಬರುತ್ತೆ. ನೋಡಿ ನಾರ್ಮಲ್ ಮಿಕ್ಸಿಗೂ ಕೂಡ ಈ ಒಂದು ಪ್ರಾಡಕ್ಟನ್ನು ಜಸ್ಟ್ ಹಿಂಗೆ ನಾವು ಮಿಕ್ಸಿ ಹೆಂಗೆ ಕೂರಿಸ್ತೀವಿ ಅದೇ ಥರನೇ ಕೂರಿಸೋದು. ಆದರೆ ನಾವು ಮಸಾಲೆ ಆಗಿರ್ಬೋದು, ಏನೇ ಒಂದು ಪೌಡ್ರ್ ಮಾಡೋದಕ್ಕಾಗಿರ್ಬೋದು, ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ಇದನ್ನು ಲಾಕ್ ಮಾಡಿ ಇದನ್ನು ಕೂರಿಸ್ಬೇಕು. ಇದು 2 ಸೆಟ್ ಇದೆ. ತುಂಬ ಟೈಟ್ ಇದೆ, ಬರ್ತಾ ಇಲ್ಲ. ಯಾವ ಥರ ಇದು ಮ್ಯಾನ್ಯುವಲ್ ಏನು ಕೊಟ್ಟಿದ್ದಾರೆ ನೋಡಬೇಕು. ನೋಡಿ, ಸೆಟ್ 2 ಇದೆ. ಇದು ದೊಡ್ಡದು, ಇದು ಸ್ಮಾಲ್ ಸೈಜು. ನೋಡಿ, ಇದು ಕ್ಯಾಪು ಏನೋ ಕೊಟ್ಟಿದ್ದಾರೆ ಇದು. ಓಕೆ, ಅದು ಬ್ಲೆಂಡ್ ಮಾಡಿದ್ಮೇಲೆ ನಾವು ಅಕಸ್ಮಾತು ಇದನ್ನು ತೆಗೆದಿರ್ತೀವಲ್ವ, ಈ ಪಾರ್ಟನ್ನು, ಇದರೊಳಗೆ ಏನಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಈ ಒಂದು ಕ್ಯಾಪ್ ಅನಿಸುತ್ತೆ. ಇದು ಒಟ್ಟು 2 ಕೊಟ್ಟಿದ್ದಾರೆ. ಹಾಗೆ ಇದ್ರ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ, ಹೇಗೆ ನಾವು ಯೂಸ್ ಮಾಡಬೇಕು ಅಂತೇಳಿ. ಅಂದರೆ ನಾವು ಲಿಕ್ವಿಡ್ ಅಂದರೆ ಸಾಂಬಾರಿಗೆಲ್ಲ ಮಸಾಲೆ ಆಗಿರ್ಬೋದು ಮತ್ತು ಡ್ರೈ ರೋಸ್ಟ್ ಪೌಡ್ರುಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ಇದರಲ್ಲಿ ಮಾಡ್ಕೋಬೋದು. ಹಾಗಾಗಿ ತುಂಬಾ ಟೈಟಾಗಿದೆ, ಇವೆಲ್ಲ ಇಲ್ಲ ನಾನು ಹೇಳಿದ್ದು ಫೋರ್ಸಿಗೆ ಕಟ್ಟಾಗೋಯ್ತು ಅಂದ್ಕೊಂಡೆ, ಕಟ್ಟಾಗಲಿಲ್ಲ, ಭಯ ಆಗೋಯ್ತು. ನೋಡಿ, ಇದು ಸಣ್ಣ ಜಾರು, ಇದು ಇದಕ್ಕೆ ಬ್ಲೆಂಡರ್ ಮಿಕ್ಸ್ ಇದು ಜಾರು, ಇದು ಬ್ಲೇಡ್ ಬರುತ್ತಲ್ಲ ಅದು. ಓಕೆನಾ? ಈ ಥರ ಓಕೆ. ನಾನು ಇದು ಹಿಂಗಿಲ್ಲ, ಈ ಥರ ಟರ್ನ್ ಮಾಡಬೇಕಿತ್ತು, ನಾನು ಹಿಂಗೆ ಎಳಿತಾ ಇದ್ದೀನಿ, ಹಂಗಾಗಿ ಹಿಂಗಾಗೋಯ್ತು. ಓಕೆ, ಈ ಥರ ಕೆಲವೊಂದು ಸಲ ನಾನೇ ಎಲ್ಬೋಡಾಗ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ, ಇದು ದೊಡ್ಡದು,
2 ಜಾರ್ ಕೊಟ್ಟಿದ್ದಾರೆ. ನಾ ಎರಡು ಸೇಮ್ ಅಳತೆ ಅಂದರೆ ಇದು ಸೇಮ್ ಇರುತ್ತೆ ಅಂತ ಅಂದ್ಕೊಂಡೆ. ಅಲ್ಲ, ಈ ಥರ ಇದೆ ನೋಡಿ. ಇದು ನಾರ್ಮಲ್ ನಾವು ಸಾಂಬಾರಿಗೆಲ್ಲ ದಿವಸ ರುಬ್ತೀವಲ್ವ, ಅಷ್ಟು ಸಾಕು. ನೀಟಾಗಿ ಸ್ವಲ್ಪ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಾಂಬಾರಿಗೆಲ್ಲ ಅರ್ಜೆಂಟು ರುಬ್ಬಬೇಕು ಅಂತಂದರೆ ಸೂಪರಾಗಿದೆ ಇದು. ನನಗೇನು ಗೊತ್ತಾ, ಒಂದು ಮಿಕ್ಸಿನಲ್ಲಿ ಪ್ರಾಬ್ಲಮ್ಮು ಅಂತಂದರೆ, ನಾರ್ಮಲ್ ಮಿಕ್ಸಿ ಜಾರಿಗೆ ಮಸಾಲೆ ಹಾಕಿ ಕೂರಿಸಿ ಮಿಕ್ಸಿಗೆ ಫಸ್ಟ್ ಕೂರಿಸ್ಬಿಟ್ಟು ಆಮೇಲೆ ಮೇಲ್ಗಡೆ ಕ್ಯಾಪನ್ನು ಹಾಕಿ ಆನ್ ಮಾಡ್ತೀವಲ್ವ, ನೀರೇನಾದ್ರು ಜಾಸ್ತಿ ಆಗಿತ್ತು ಅಂದರೆ ಬಡ್ಡನ್ನಂತ ಫುಲ್ಲು ಅಡುಗೆ ಮನೆಯೆಲ್ಲ ಫುಲ್ ಗಲೀಜಾಗುತ್ತೆ. ಅಡುಗೆ ಮನೆ ಚಿಕ್ಕದಿದ್ದೋದಂತೂ ಎಲ್ಲ ಐಟಮ್ಸ್ ಮೇಲೆ, ಪಾತ್ರೆ ಮೇಲೆ, ಬಾಕ್ಸ್ಗಳ ಮೇಲೆ ಎಲ್ಲದಕ್ಕೂ ಬಿದ್ದೋಗುತ್ತೆ, ಸ್ಟೈಲ್ಸ್ ಮೇಲೆ. ಅದು ಆಚೆ ಕಾಣ್ತಿದೆಯಲ್ಲ ಬ್ಯಾಕ್ ಸೈಡಲ್ಲಿ, ಅಲ್ಲೇ ಇದೆ ಮಿಕ್ಸಿ. ನಾನು ತೋರಿಸ್ತೀನಿ ಈಗ. ಆ ಥರ ಆಗಿಬಿಡುತ್ತೆ. ಅದರಿಂದ ಯಾವುದು ಫೋನ್ ಬರ್ತಾ ಇದೆ, ಇಲ್ಲ ನಾನು ಹಿಡ್ದಿದ್ದು ಫೋರ್ಸಿಗೆ ಕಟ್ಟಾಗೋಯ್ತು ಅಂದ್ಕೊಂಡೆ, ಕಟ್ಟಾಗಲಿಲ್ಲ, ಭಯ ಆಗೋಯ್ತು. ನೋಡಿ, ಇದು ಸಣ್ಣ ಜಾರು. ಇದು ಇದಕ್ಕೆ ಬ್ಲೆಂಡರ್ ಮಿಕ್ಸ್ ಇದು ಜಾರು, ಇದು ಬ್ಲೇಡ್ ಬರುತ್ತಲ್ಲ ಅದು. ಓಕೆನಾ? ಈ ಥರ ಓಕೆ. ನನಗಿದು ಹಿಂಗಿಲ್ಲ, ಈ ಥರ ಟರ್ನ್ ಮಾಡಬೇಕಿತ್ತು, ನಾನು ಹಿಂಗೆ ಎಳಿತಾ ಇದ್ದೀನಿ, ಹಂಗಾಗಿ ಹಿಂಗಾಗೋಯ್ತು. ಓಕೆ, ಈ ಥರ ಕೆಲವೊಂದು ಸಲ ನಾನೇ ಎಲ್ಬೋಡಾಗ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ, ಇದು ದೊಡ್ಡದು 2 ಜಾರ್ ಕೊಟ್ಟಿದ್ದಾರೆ. ನಾ ಎರಡು ಸೇಮ್ ಅಳತೆ ಅಂದರೆ ಇದು ಸೇಮ್ ಇರುತ್ತೆ ಅಂತ ಅಂದ್ಕೊಂಡೆ. ಅಲ್ಲ, ಈ ಥರ ಇದೆ ನೋಡಿ. ಇದು ನಾರ್ಮಲ್ ನಾವು ಸಾಂಬಾರಿಗೆಲ್ಲ ದಿವಸ ರುಬ್ತೀವಲ್ವ, ಅಷ್ಟು ಸಾಕು. ನೀಟಾಗಿ ಸ್ವಲ್ಪ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಾಂಬಾರಿಗೆಲ್ಲ ಅರ್ಜೆಂಟು ರುಬ್ಬಬೇಕು ಅಂತಂದರೆ ಸೂಪರಾಗಿದೆ ಇದು. ನನಗೇನು ಗೊತ್ತಾ, ಒಂದು ಮಿಕ್ಸಿನಲ್ಲಿ ಪ್ರಾಬ್ಲಮ್ಮು ಅಂತಂದರೆ, ನಾರ್ಮಲ್ ಮಿಕ್ಸಿ ಜಾರಿಗೆ ಮಸಾಲೆ ಹಾಕಿ ಕೂರಿಸಿ ಮಿಕ್ಸಿಗೆ ಫಸ್ಟ್ ಕೂರಿಸ್ಬಿಟ್ಟು ಆಮೇಲೆ ಮೇಲ್ಗಡೆ ಕ್ಯಾಪನ್ನು ಹಾಕಿ ಆನ್ ಮಾಡ್ತೀವಲ್ವ, ನೀರೇನಾದ್ರು ಜಾಸ್ತಿ ಆಗಿತ್ತು ಅಂದರೆ ಬಡ್ಡನ್ನಂತ ಫುಲ್ಲು ಅಡುಗೆ ಮನೆಯೆಲ್ಲ ಫುಲ್ ಗಲೀಜಾಗುತ್ತೆ. ಅಡುಗೆ ಮನೆ ಚಿಕ್ಕದಿದ್ದೋದಂತೂ ಎಲ್ಲ ಐಟಮ್ಸ್ ಮೇಲೆ, ಪಾತ್ರೆ ಮೇಲೆ, ಬಾಕ್ಸ್ಗಳ ಮೇಲೆ ಎಲ್ಲದಕ್ಕೂ ಬಿದ್ದೋಗುತ್ತೆ, ಸ್ಟೈಲ್ಸ್ ಮೇಲೆ. ಅದು ಆಚೆ ಕಾಣ್ತಿದೆಯಲ್ಲ ಬ್ಯಾಕ್ ಸೈಡಲ್ಲಿ, ಅಲ್ಲೇ ಇದೆ ಮಿಕ್ಸಿ. ನಾನು ತೋರಿಸ್ತೀನಿ ಈಗ. ಆ ಥರ ಆಗಿಬಿಡುತ್ತೆ. ಅದರಿಂದ ಯಾವುದು ಫೋನ್ ಬರ್ತಾ ಇದೆ. ಪ್ರಾಡಕ್ಟ್ ಅಂತೂ ನಿಜ ಹೇಳ್ತೀನಿ, ತುಂಬಾ ಇಷ್ಟ ಆಯಿತು. ಯಾಕೆ ಅಂತಂದರೆ, ಮಾರ್ನಿಂಗ್ ಟೈಮಲ್ಲಿ ಬೇಗ ಮಾಡ್ತಾ ಇರ್ತೀವಿ, ಅಂದರೆ ಅಡುಗೆ ಕೆಲಸಗಳು ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಮಿಕ್ಸಿ ಜಾರಿಗೆ ನೋಡ್ಕೊಳ್ದೆ ಮಿಕ್ಸಿ ಜಾರಿಗೆ ಕೆಲವೊಂದು ಸಲ ಐಟಮ್ಸ್ ಹಾಕಿ ಗ್ರೈಂಡ್ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೂ ಅದು ಸಿಡಿಯುತ್ತೆ ಎಲ್ಲ ಕಡೆ. ಈ ರೀತಿ ಮಿಕ್ಸಿ ಜಾರ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ, ಅಡುಗೆ ಮಾಡೋವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಇದರಲ್ಲಿ ಡ್ರೈ ರೋಸ್ಟ್ ಪೌಡ್ರ್ ಆದರೂ ಮಾಡ್ಕೊಬೋದು, ಇಲ್ಲ ನಾರ್ಮಲಾಗಿ ಮಸಾಲೆ ಎಲ್ಲ ಮಾಡ್ತೀವಲ್ವ ಸಾಂಬಾರಿಗೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೇ ಆಗಲಿ ಆರಾಮಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಯಾರಿಗೆಲ್ಲ ಬೇಕು ಖಂಡಿತ ನೀವೆಲ್ಲ ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡು ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಹಾಗೆ ಇದು ಎರಡನ್ನೂ ನನ್ನ ಮನೆಯಲ್ಲಿ ನಾನು ಉಪಯೋಗಿಸ್ತಿರುವಂಥ ಮಿಕ್ಸಿಗೆ ಕರೆಕ್ಟಾಗಿ ಕೂರುತ್ತಾ ಅಂತಲೂ ಚೆಕ್ ಮಾಡಬೇಕು. ಬನ್ನಿ ನೋಡಿ, ನಾನು ಉಪಯೋಗಿಸುವಂಥ ನನ್ನ ಮಿಕ್ಸಿ ಇದೇನೆ, ಫಿಲಿಪ್ಸ್ ಅವ್ರದ್ದು. ಸುಮಾರು ನನಗೆ ನೆನಪಿರೋ ಹಂಗೆ ಸುಮಾರು ಒಂದು 13 ವರ್ಷ ಆಯ್ತು ಈ ಒಂದು ಮಿಕ್ಸಿಯನ್ನು ತೊಗೊಂಡು. ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ಹಾಗಾಗಿ ಇದೇ ಒಂದು ಮಿಕ್ಸಿಗೆ ಈ ಪ್ರಾಡಕ್ಟು ಸರಿ ಹೋಗುತ್ತಾ, ಇದರಲ್ಲಿ ನಾವು ಯೂಸ್ ಮಾಡ್ಬೋದಾ ಅಂತ ಚೆಕ್ ಮಾಡ್ತೀನಿ. ಸೇಮ್ ಕಪ್ಲರೆಲ್ಲ ಸೇಮ್ ಇದೆ ನೋಡಿ. ಇದು 4 ಕಪ್ಲರು, ಈ 4 ಲೈನ್ ಬರುತ್ತಲ್ಲ ಇದೇ ಥರ ಕಪ್ಲರು. ಇದು ಕೂಡ ಹಾಗೆ ಇದೆ, ಕಾಣಿಸ್ತಿದೆಯಾ 4ದು. ಹಾಗಾಗಿ ಕೂರಿಸಿ ನೋಡೋಣ. ಓಕೆ, ಕೂರ್ತಾ ಇದೆ ನೋಡಿ ಮಿಕ್ಸಿ ಜಾರು, ನೀಟಾಗಿ ಕೂತಿದೆ. ಹಾಗೆ ಇದು ಕೂಡ ಒಂದ್ಸತಿ ನೋಡಿ, ನೀಟಾಗಿ ಕೂತಿದೆ. ಓಕೆ, ಪ್ರಾಡಕ್ಟ್ ಅಂತೂ ಸೂಪರ್.
ಇಷ್ಟಾದರೆ ಸಾಕಾ? ಇಷ್ಟಾದರೆ ಇದ್ರ ಮೇಲೆ ಮಿಕ್ಸಿ ಜಾರ್ ನೀಟಾಗಿ ಕುತ್ಕೊತಾ ಇದೆ ಅಂತ ಸಾಕಾಗಲ್ಲ. ಇದರಲ್ಲಿ ಏನಾದ್ರು ಒಂದು ಐಟಮ್ ಹಾಕಿ ನಾನೀಗ ಡ್ರೈ ಪೌಡರ್ ಅಕ್ಕಿಯನ್ನು ಹಾಕಿ ಸ್ವಲ್ಪ ಪೌಡ್ರ್ ಮಾಡಿ ನೋಡೋಣ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಲ್ಲ ನಮಗೆ. ಹಾಗಾಗಿ ಓಕೆನಾ. ಅಕ್ಕಿ ಹಾಕ್ತಾ ಇದ್ದೀನಿ. ಟೈಟ್ ಮಾಡಬೇಕು. ಟೈಟ್ ಮಾಡಿದ್ಮೇಲೆ ಮಿಕ್ಸಿ ಜಾರನ್ನು ನೀಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮಿಕ್ಸಿ ಯಾವಾಗಲೂ ಉಪಯೋಗಿಸ್ಬೇಕಾದ್ರೂ ಒಂದು ಭಯ ನನಗೆ, ಜೋರಾಗಿ ಶಬ್ದ ಬರುತ್ತೆ ಅದಕ್ಕೆ ಅದಕ್ಕೆ ಇದು ಹೆಂಗೋ ಗೊತ್ತಿಲ್ಲ, ನೋಡಬೇಕು ಈಗ. ನಿಜ ಹೇಳ್ತೀನಿ, ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ತಗೊಳ್ಳಿ. ಯಾಕೆಂದರೆ ತೋರಿಸ್ತೀನಿ ನೋಡಿ, ನೀವೇ ಶಾಕ್ ಆಗೋಗ್ತೀರಾ. ಜಸ್ಟ್ ಒಂದು 3-4 ಸೆಕೆಂಡ್ಸ್ ಅಷ್ಟೇ ಮಿಕ್ಸಿ ಜಾರ್ ಆನ್ ಮಾಡಿದ್ದು ನಾನು. ಎಷ್ಟು ಫೈನ್ ಪೇಸ್ಟ್ ಪೌಡರ್ ಆಗಿದೆ ನೋಡಿ ಅಕ್ಕಿ. ನಿಜಾನ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಾಗೆ ಇನ್ನೊಂದು ಜಾರ್ ಕೂಡ ಚೆಕ್ ಮಾಡಿಬಿಡ್ತೀನಿ. ಯಾಕೆಂತಂದರೆ ಅನುಮಾನಂ ಪೆದ್ದರೋಗಂ, ಹಂಗಾಗಿ ಅನುಮಾನ ಯಾವುದ್ರಲ್ಲೂ ಇರಬಾರ್ದು. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಒಣಮೆಣಸಿನ್ಕಾಯಿನ ತರಿಸಿದ್ದೆ, ಚಿಲ್ಲಿ ಪೌಡ್ರ್ ಖಾಲಿಯಾಗಿತ್ತು, ಮಾಡ್ಕೊಳ್ಳೋಣ ಅಂತೇಳಿ. ಹಾಗಾಗಿ ಒಣಮೆಣಸಿನ್ಕಾಯಿನೇ ನಾನೀಗ ಪೌಡ್ರ್ ಮಾಡ್ತೀನಿ ಇದರಲ್ಲಿ. ಇದು ಸ್ವಲ್ಪ ದೊಡ್ಡದೇ ಜಾರು. ಇಲ್ಲ ಯಾಕೆ ಟೊಮೊಟೊ ಹಾಕ್ಬಾರ್ದು? ಒಂದರಲ್ಲಿ ಡ್ರೈ ರೋಸ್ಟ್ ಮಾಡಿದ್ದೀನಲ್ಲ, ಇನ್ನೊಂದರಲ್ಲಿ ಟೊಮೆಟೊ ಹಾಕ್ಬಿಡ್ತೀನಿ. ಹಿಂಗೂ ಟೊಮೊಟೊ ಸಾಂಬಾರು ಮಾಡಬೇಕಿವಾಗ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡಿ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಟೊಮೊಟೊ ಸಾರು ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ. ಹಂಗಾಗಿ ಟೊಮೊಟೊ ಅಲ್ವಾ ಸ್ವಲ್ಪ ತೊಳ್ಕೊಂಬಿಡ್ತೀನಿ ಜಾರನ್ನು. ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಟೊಮೊಟೊ. ನಾನು ಈ ಥರ ಕಟ್ ಮಾಡಿದೆ, ಯಾಕೆಂದರೆ ತುಂಬ ದಪ್ಪ ಇದೆ. ಹಾಗಾಗಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆಕ್ ಮಾಡೋಣ. ಚೆಕ್ ನೋಡಿ, ಜಾರಿಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈ ಜಾರಿಗೆ ಈ ಒಂದು ಬೇಸ್ ಏನಿರುತ್ತೆ ಅದನ್ನು ಹಾಕಿ ನೀಟಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ಕೂರಿಸ್ಕೊತೀನಿ. ಮಿಕ್ಸಿಗೆ ಈ ಒಂದು ಜಾರನ್ನು ಕೂರಿಸ್ಕೊತೀನಿ. ಈ ರೀತಿ ಮಿಕ್ಸಿ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ ನೋಡಿ. ಮೇಲ್ಗಡೆ ಆನ್ ಮಾಡ್ತೀವಲ್ಲ, ಮಿಕ್ಸಿ ಆನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಲ್ಲ ಸಿಡಿಯಲ್ಲ. ಅದಕ್ಕೋಸ್ಕರ ಸೂಪರಾಗಿರುತ್ತೆ. ಯಾವುದೇ ಭಯ ಇಲ್ಲದೆ ಆನ್ ಮಾಡ್ಬೋದು. ನಾನು ಯಾವಾಗಲೂ ನಾರ್ಮಲ್ ಮಿಕ್ಸಿನೂ ಕೂಡ ಆನ್ ಮಾಡ್ಬೇಕಾದ್ರೆ ತುಂಬ ನಿಧಾನಕ್ಕೆ ಆನ್ ಮಾಡ್ತೀನಿ, ಭಯ ಜೋರಾಗಿ ಸೌಂಡ್ ಬಂದ್ಬಿಡುತ್ತೆ ಅಂತೇಳಿ. ಎರಡೂ ಜಾರೂ ಮಸ್ತಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮುಂದೆನೇ ಈ ಒಂದು ಟೊಮೊಟೊ ಪ್ಯೂರಿನ ಒಂದು ಬಟ್ಲಿಗೆ ಹಾಕ್ಕೊಂತೀನಿ ನೋಡಿ. ಮಿಕ್ಸಿ ಜಾರ್ ಯೂಸ್ ಮಾಡಿದ್ಮೇಲೆ ಹಿಂಗೆ ಮೇಲೆ ಇಟ್ಕೋಬೇಕು. ಇದನ್ನು ಕಬ್ಲರನ್ನು ಮೇಲೆ ಇಟ್ಕೊಂಡು ಬೇಸನ್ನು ಮೇಲೆ ಮಾಡ್ಕೋಬೇಕು. ಇವಾಗ ಇದನ್ನು ಬೇಕಾದರೆ
ನೋಡಿ. ಪ್ಯೂರಿ ಎಷ್ಟು ಚೆನ್ನಾಗಾಗಿದೆ, ಸೂಪರ್ ಆಗಿದೆ ಪ್ರಾಡಕ್ಟ್ ಮಾತ್ರ. ಮಸ್ತ್ ಪ್ರಾಡಕ್ಟ್ ಇದು. ಇದೊಂದು ಕ್ಯಾಪ್ ಒಂದು ಕೊಟ್ಟರಲ್ಲ, ಜಾರ್ಗಳನ್ನು ಅದನ್ನು ನಾವು ಯೂಸ್ ಮಾಡಿದ್ಮೇಲೆ ಬೇಕಾದರೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಈ ಅಕ್ಕಿ ಹಿಟ್ಟನ್ನು ಮಾಡ್ಕೊಂಡಿದ್ದೀನಲ್ವ ಇದನ್ನು ನಾನು, ಬೇಕಾದರೆ ಇದನ್ನು ಬೇರೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬೇಡ ಅಂತಂದರೆ ನಾವು ಇದರಲ್ಲಿ ಇಟ್ಕೋತೀವಿ ಅಂತಂದರೆ ನೋಡಿ ಈ ರೀತಿ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಈ ಕ್ಯಾಪನ್ನು ಇದಕ್ಕೆ ಹಾಕ್ಬಿಟ್ಟು ಹಾಗೆ ಕೂಡ ಸ್ಟೋರ್ ಮಾಡ್ಕೋಬೋದು. ಪ್ರಾಡಕ್ಟ್ ಅದು ತುಂಬಾ ಚೆನ್ನಾಗಿದೆ, ಎಲ್ಲರೂ ತೊಗೊಳ್ಳಿ. ಅದರಲ್ಲಿ ಮನೆಯಲ್ಲಿ ಯೂಸ್ ಮಾಡೋವಂಥ ಬೆಳಗ್ಗೆ ಹೊತ್ತು ಅಡುಗೆ ಮಾಡೋವಂಥ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿದೆ ಈ ಒಂದು ಪ್ರಾಡಕ್ಟು. ಖಂಡಿತ ನೀವೆಲ್ಲ ಬೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಈ ವಿಡಿಯೋ ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.